ವಿದ್ಯಾರ್ಥಿಗಳೇ, ರೇಖೆಗಳು ಮತ್ತು ಕೋನಗಳಲ್ಲಿ ಪ್ರಮೇಯ 3.3 ನೋಡೋಣ. ಒಂದು ಛೇದಕವು ಎರಡು ರೇಖೆಗಳನ್ನು ಛೇದಿಸಿದಾಗ ಉಂಟಾಗುವ ಒಂದು ಜೊತೆ ಪರ್ಯಾಯ ಅಂತರ್ಕೋನಗಳು ಸಮವಿದ್ದಾಗ ಆ ಎರಡೂ ರೇಖೆಗಳು ಪರಸ್ಪರ ಸಮಾಂತರವಾಗಿರುತ್ತವೆ. ಇದು ಪ್ರಮೇಯ 3.2ರ ವಿಲೋಮವಾಗಿರ್ತಕ್ಕಂಥದ್ದು. ಅದರಲ್ಲೇನಾಗಿತ್ತು ಅಂತಂದೇಳಿದರೆ, ಪರ್ಯಾಯ ಕೋನಗಳು ಎರಡೂ ರೇಖೆಗಳು ಸಮಾಂತರವಾಗಿರುವುದರಿಂದ ಪರ್ಯಾಯ ಅಂತರ್ಕೋನಗಳು ಸಮ ಇರ್ತವೆ ಅಂತಕ್ಕಂಥದ್ದನ್ನು ನೋಡಿದ್ವಿ. ಈಗ ಈ ಎರಡೂ ರೇಖೆಗಳು ಸಮವಿದ್ದರೆ, ಅಂದರೆ ಪರ್ಯಾಯ ಅಂತರ್ಕೋನಗಳು ಸಮವಾಗಿದ್ದರೆ ರೇಖೆಗಳೇನಾಗಿರ್ತವೆ, ಸಮಾಂತರವಾಗಿರ್ತವೆ ಅಂತಕ್ಕಂಥದ್ದನ್ನು ನೋಡಬೇಕು. ಇದನ್ನು ನೋಡೋಣ. ಫಸ್ಟ್ ಒಂದು ಚಿತ್ರವನ್ನು ಬರ್ಕೊಳ್ಳೋಣ. ಇದನ್ನು ಎ ಬಿ ಸಿ ಡಿ ಇದು ಛೇದಕ ರೇಖೆ. ಹಾಗೆಯೇ ಛೇದಕ ರೇಖೆ ಎ ಬಿಯನ್ನು ಪಿನಲ್ಲಿ, ಸಿ ಡಿ ರೇಖೆಯನ್ನು ಕ್ಯೂನಲ್ಲಿ ಛೇದಿಸಿರ್ತಕ್ಕಂಥದ್ದು. ಹಾಗೆಯೇ ಕೋನಗಳು ನಮಗೆ ಆ್ಯಂಗಲ್ 1, ಆ್ಯಂಗಲ್ 2, ಆ್ಯಂಗಲ್ 3, ಆ್ಯಂಗಲ್ 4, ಆ್ಯಂಗಲ್ 5, ಆ್ಯಂಗಲ್ 6, ಆ್ಯಂಗಲ್ 7, ಆ್ಯಂಗಲ್ 8. ಈಗ ಇದನ್ನು ಕೊಟ್ಟಿರುವಂಥದ್ದನ್ನು ಫಸ್ಟ್ ಬಂತು ಬರ್ಕೊಳ್ಳೋಣ. ದತ್ತ ಎ ಬಿ ಮತ್ತು ಸಿ ಡಿ ಸರಳ ರೇಖೆಗಳು. ಪಿ ಛೇದಕ ರೇಖೆ ಪಿ ಮತ್ತು ಕ್ಯೂ ಬಿಂದುಗಳಲ್ಲಿ ಛೇದಿಸಿದೆ. ಈ ಛೇದಿಸಿರೋದ್ರಿಂದ ನಮಗೆ ಯಾವುದು ಪರ್ಯಾಯ ಅಂತರ್ಕೋನಗಳು. ಪರ್ಯಾಯ ಅಂತರ್ಕೋನಗಳಂದರೆ ಯಾವುದು? 2, 3, 5, 8. ಆ್ಯಂಗಲ್ 2 ಮತ್ತು ಆ್ಯಂಗಲ್ 8 ಹಾಗೂ ಆ್ಯಂಗಲ್ 3 ಮತ್ತು ಆ್ಯಂಗಲ್ 8, 5 ಒಂದು ಜೊತೆ ಅಂತರ್ ಪರ್ಯಾಯ ಕೋನಗಳು ಏನಾಗಿದ್ದಾವೆ? ಈ ಹೇಳಿಕೆಯ ಪ್ರಕಾರ ಸಮ ಇದ್ದಾವೆ. ಅದರಿಂದ ಆ್ಯಂಗಲ್ 2 ಈಸ್ ಈಕ್ವಲ್ ಟು ಆ್ಯಂಗಲ್ 8, ಹಾಗೆಯೇ ಆ್ಯಂಗಲ್ 3 ಈಸ್ ಈಕ್ವಲ್ ಟು ಆ್ಯಂಗಲ್ 5. ಅಲ್ಲಿಗೆ ಸಾಧನೆಯ ಏನು ಸಾಧಿಸ್ಬೇಕು ನಾವು? ಸಾಧನೆಯ ಎ ಬಿ ಪ್ಯಾರಲಲ್ ಟು ಸಿ ಡಿ, ಎ ಬಿ ಪ್ಯಾರಲಲ್ ಟು ಸಿ ಡಿ ಆಗಬೇಕು. ಸಾಧನೆಯಲ್ಲಿ ನಮಗೆ ಕೊಟ್ಟಿರೋದ್ರ ಪ್ರಕಾರ ಆ್ಯಂಗಲ್ 3 ಈಸ್ ಈಕ್ವಲ್ ಟು ಆ್ಯಂಗಲ್ 5 ನಾನು ತಗೊಳ್ತೀನಿ. ಆ್ಯಂಗಲ್ 3 ಈಸ್ ಈಕ್ವಲ್ ಟು ಆ್ಯಂಗಲ್ 5. ಇದು ಯಾವುದಿದು? ನಮಗೆ ಕೊಟ್ಟಿರ್ತಕ್ಕಂಥ ದತ್ತಾಂಶ. ಈಗ ಆ್ಯಂಗಲ್ 3 ಈಸ್ ಈಕ್ವಲ್ ಟು ಆ್ಯಂಗಲ್ 5 ಇದೆ. ಈ ಆ್ಯಂಗಲ್ 3 ಈಸ್ ಈಕ್ವಲ್ ಟು ಆ್ಯಂಗಲ್ 5 ಆದರೆ ನೋಡಿ, ಇದು ನಮ್ಮದು ಆ್ಯಂಗಲ್ 1 ಈಸ್ ಈಕ್ವಲ್ ಟು ಆ್ಯಂಗಲ್ 5. ಯಾವುದ್ರ ಬರುತ್ತಿದ್ದು? ಆ್ಯಂಗಲ್ 5 ಅಂತಕ್ಕಂಥದ್ದು
ಯಾವ ಕೋನಗಳು? ಅನುರೂಪ ಕೋನಗಳು. ಈ ಅನುರೂಪ ಕೋನಗಳು ಸಮನಾಗಿದ್ದರೆ, ಅಂದರೆ ಆಲ್ರೆಡಿ ಯಾವ ಸಮ ಆಗಿದೆ? 3ನೇ ಕೋನ 5ನೇ ಕೋನಕ್ಕೆ ಸಮ ಇದೆ. ಆ್ಯಂಗಲ್ 1 ಮತ್ತು ಆ್ಯಂಗಲ್ 5 ಅಂತಕ್ಕಂಥದ್ದು ಅನುರೂಪ ಕೋನಗಳಾಗಿದ್ದಾವೆ. ಆ ಥರ ನಾವು ಮಾಡ್ಕೋಬೋದು. ಇಲ್ಲ ಅಂದರೆ ನೋಡಿ, ಆ್ಯಂಗಲ್ 1 = ಆ್ಯಂಗಲ್ 3 ಶೃಂಗಾಭಿಮುಖ ಕೋನಗಳು. ಶೃಂಗಾಭಿಮುಖ ಕೋನಗಳಲ್ಲಿ ಏನಾಗುತ್ತೆ? ಆಪೋಸಿಟ್ ಆಗಿರ್ತಕ್ಕಂಥ ಕೋನಗಳು ಒಂದಕ್ಕೊಂದು ಸಮ ಇರುತ್ತೆ. ಈಗ ನಮಗೆ ಆ್ಯಂಗಲ್ 1 = ಆ್ಯಂಗಲ್ 3 ಆಗಿದ್ದರೆ, ಅಂದರೆ 1ನೇ ಕೋನ ಯಾವುದಕ್ಕೆ ಸಮ ಇದೆ? 3ನೇ ಕೋನಕ್ಕೆ. ಆಲ್ರೆಡಿ 3ನೇ ಕೋನ ಯಾವುದಕ್ಕೆ ಸಮ ಇದೆ? 5ನೇ ಕೋನಕ್ಕೆ ಸಮ ಇದೆ. ಆದಮೇಲೆ ಅಲ್ಲಿಗೆ ನಾವೇನು ಮಾಡ್ಕೋಬೋದು? ಆ್ಯಂಗಲ್ 3 = ಆ್ಯಂಗಲ್ 5 ಆಗಿದ್ದರೆ ಆ್ಯಂಗಲ್ 1 = ಆ್ಯಂಗಲ್ 3. ಆ್ಯಂಗಲ್ 1 = ಆ್ಯಂಗಲ್ 3 ಅಂತಂದು ಹೇಳಿದರೆ ಅಲ್ಲಿಗೆ ಏನಾಗುತ್ತೆ? ನಮಗೆ ಎರಡೂ ಕೂಡ ಶೃಂಗಾಭಿಮುಖ ಕೋನಗಳಾಗ್ತವೆ. ಇವೆರಡನ್ನು ಹೋಲಿಕೆ ಮಾಡಿಕೊಂಡು ಆ್ಯಂಗಲ್ 3 = ಆ್ಯಂಗಲ್ 5 ಆಗಿತ್ತು ಅಂತಂದು ಹೇಳಿದರೆ, ಅಂದರೆ 1ನೇ ಕೋನ 5ನೇ ಕೋನ ಸಮ ಇತ್ತು ಅಂದರೆ ನಮಗೇನಾಗುತ್ತೆ? ಹೇಳಿಕೆಯ ಪ್ರಕಾರ ಅಂದರೆ ನಮ್ಮದೊಂದು ಹೇಳಿಕೆ ಇದೆ. ಇಲ್ಲಿ ಯಾವುದು ಹೇಳಿಕೆ ಇರ್ತಕ್ಕಂಥದ್ದು? ಇಲ್ಲಿ ನೋಡಿ, ಒಂದು ಛೇದಕವು ಎರಡು ಛೇದಕಗಳನ್ನು ಛೇದಿಸಿದಾಗ ಉಂಟಾಗುವ ಒಂದು ಜೊತೆ ಅನುರೂಪ ಕೋನಗಳು ಸಮ ಇದ್ದರೆ ಆ ಎರಡೂ ರೇಖೆಗಳೇನಾಗಿರ್ತವೆ? ಪರಸ್ಪರ ಸಮಾಂತರವಾಗಿರ್ತವೆ ಆಧಾರ ಪ್ರತಿಜ್ಞೆ ಪ್ರಕಾರ. ಆದಮೇಲೆ ನಾವು ಅನುರೂಪ ಕೋನಗಳು ಸಮಾನವೇ ಅಂತ ಗೊತ್ತಾದರೆ ಎರಡೂ ರೇಖೆಗಳನ್ನು ನಾವು ಸಮಾಂತರ ಅಂತಂದೇಳಿ ಹೇಳಿಕೆ ಮಾಡೋದಕ್ಕೆ ಬರುತ್ತೆ. ಅದನ್ನು ಇಲ್ಲಿ ಮಾಡೋಣ. ಆ್ಯಂಗಲ್ 3 = ಆ್ಯಂಗಲ್ 1. ಆ್ಯಂಗಲ್ 1 = ಆ್ಯಂಗಲ್ 3. ಯಾವ ಕೋನಗಳಿವು? ಶೃಂಗಾಭಿಮುಖ ಕೋನಗಳು. ಇದನ್ನು ಎರಡನೇದು ಅಂತ ಇಟ್ಕೊಳ್ಳೋಣ. ಈಗ 1 ಮತ್ತು 2ರಿಂದ ಏನಾಯಿತು? ಎಡಗಡೆ ಭಾಗ ಸಮ ಇರೋದ್ರಿಂದ ಬಲಗಡೆ ಭಾಗನೂ ಕೂಡ ನಮಗೇನಾಗುತ್ತೆ? ಸಮ ಆಗುತ್ತೆ. ಆ್ಯಂಗಲ್ 1 = ಆ್ಯಂಗಲ್ 5. 1ನೇ ಕೋನ 5ನೇ ಕೋನಕ್ಕೆ ಸಮ. ಅನುರೂಪ ಕೋನಗಳು. ಆಧಾರ ಪ್ರತಿಜ್ಞೆ ಆಧಾರ ಪ್ರತಿಜ್ಞೆ 4ರಿಂದ ಅಂದರೆ 3.4ರ ಪ್ರಕಾರ ಅನುರೂಪ ಕೋನಗಳು ಸಮವಿದ್ದಾಗ ಅಂತಂದು ಹೇಳಿದರೆ ಎರಡೂ ರೇಖೆಗಳೇನಾಗ್ತವೆ? ಅವಾಗ ಸಮಾಂತರವಾಗುತ್ತವೆ. ಅದರಿಂದ therefore AB = CD ಆಗ್ತಕ್ಕಂಥದ್ದು. ಇದು ನಮ್ಮದು ಹೇಳಿಕೆಯ ಪ್ರಕಾರದಲ್ಲಿರ್ತಕ್ಕಂಥದ್ದನ್ನು ಸಾಧನೆ ಮಾಡ್ತಕ್ಕಂಥದ್ದು ಈಸಿಯಾಗಿದೆ. ಫಸ್ಟ್ ಒಂದು ಕೊಟ್ಟಿರೋ ದತ್ತಾಂಶ ತಗೊಂಡು ಅದರ ಪ್ರಕಾರ ಕೋನಗಳನ್ನು ಹೋಲಿಕೆ ಮಾಡಿದರೆ ಹೇಳಿಕೆಯ ಪ್ರಕಾರ ನಮಗೆ ಎರಡೂ ರೇಖೆಗಳು ಕೂಡ ಸಮಾಂತರವಾಗ್ತಕ್ಕಂಥದ್ದು ಸಿಗುತ್ತೆ. ಇದಿಷ್ಟು ಕೂಡ ನಿಮಗೆ ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ, ಹಾಗೆಯೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು.